ಹಾಯ್ ಗೆಳೆಯರೇ, ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಈ ಕಥೆಯನ್ನು ನೀವು ಪೂರ್ತಿಯಾಗಿ ಕೇಳಿ ಆನಂದಿಸಿ. ಹಾಗೆ ಈ ಕಥೆಯಲ್ಲಿ ನಾನು ಮತ್ತು ಎದುರುಗಡೆ ಮನೆಯ ಆಂಟಿಯನ್ನು ಅವರು ಮದುವೆಗೆ ಕರೆದುಕೊಂಡು ಹೋದಾಗ ಆಂಟಿಯ ಅವರ ಮನೆಯಲ್ಲಿ ಅವರ ಹತ್ತಿರ ಇರುವ ಪಪಾಯ ಹಣ್ಣುಗಳನ್ನು ತೆಗೆದುಕೊಂಡು ಸೇವಿಸಿದ್ದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಪೂರ್ತಿಯಾಗಿ ವಿವರಿಸುತ್ತೇನೆ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ನೀವು ಸಪೋರ್ಟ್ ಮಾಡಿ. ಬನ್ನಿ ಕತೆ ಪ್ರಾರಂಭಿಸೋಣ. ನನ್ನ ಹೆಸರು ರೋಹನ್. ನನಗೆ ವಯಸ್ಸು 25 ಆಗಿದ್ದವು. ಹಾಗೆ ನನ್ನ ಕಾಲೇಜು ಮುಗಿದು ಹಾಗೆ 1 ವಾರ ಕಳೆದಿದ್ದ ಕಾರಣ ನಾನು ಮನೆಯಲ್ಲಿಯೇ ಇರುತ್ತಿದ್ದೆ. ಹಾಗೆ ನಮ್ಮ ಮನೆಯಲ್ಲಿ ನಾನು ಅಪ್ಪ ಅಮ್ಮ ಮಾತ್ರ ಇರುತ್ತಿದ್ದೆವು. ಹಾಗೆ ಅಪ್ಪ ಅಮ್ಮ ಅವರು ಆ ದಿನ ಕೆಲಸಕ್ಕೆಂದು ಬೇರೆ ಊರಿಗೆ ಹೋಗಿದ್ದ ಕಾರಣ ನಾನು ಮಾತ್ರ ಮನೆಯಲ್ಲಿಯೇ ಇದ್ದೆ. ಹಾಗೆ ಆ ದಿನ ಆಂಟಿ ಅವರ ಪರಿಚಯದಲ್ಲಿ ಮದುವೆ ಇದ್ದ ಕಾರಣ ಅವರು ಮದುವೆಗೆ ಹೋಗಬೇಕೆಂದು ಅವರು ಕಾರನ್ನು ತೆಗೆದುಕೊಂಡು ಹೋಗಲು ಯಾರೂ ಇರಲಿಲ್ಲ ಅಂತ ಹೇಳಿ ನನ್ನನ್ನು ಕರೆದುಕೊಂಡು ಹೋಗಬೇಕು ಅಂತ ಯೋಚಿಸುತ್ತಾ ಆಂಟಿ ಕುಳಿತುಕೊಂಡಿದ್ದರು. ಹಾಗೆ ಆ ದಿನ ಆಂಟಿ ನಮ್ಮ ಮನೆಗೆ ಬಂದು ನನ್ನ ಹೆಸರನ್ನು 1-2 ಬಾರಿ ಕರೆದರು. ಅದಕ್ಕೆ ನಾನು ಏನಾಯಿತು ಆಂಟಿ, ಬನ್ನಿ ಒಳಗೆ ಅಂತ ಕರೆದು ಆಂಟಿಯನ್ನು ಕೂರಿಸಿದೆ. ಹಾಗೆ ಆಂಟಿಗೆ ಅಂದಾಜು ವಯಸ್ಸು 32 ಆಗಿದ್ದವು. ಹಾಗೆ ಆಂಟಿಯು ಕೂಡ ನೋಡಲು ತುಂಬ ಚೆನ್ನಾಗಿ ಸಂಪ್ರದಾಯಸ್ಥ ಮನೆಯ ಮಹಿಳೆಯಾಗಿದ್ದಳು. ಹಾಗೆ ನಾನು ಏನಾಯಿತು ಹೇಳಿ ಆಂಟಿ ಅಂತ ಹೇಳಿ ಆಂಟಿಗೆ ಕೂರಿಸಿ ಮನೆಯ ಒಳಗೆ ಇರುವ ನೀರನ್ನು ತಂದು ಕುಡಿಯಲು ಕೊಟ್ಟೆ. ಆಂಟಿ ಇರಲಿ ಬಿಡಿ ಅಂತ ಹೇಳಿ ನೀರನ್ನು ತೆಗೆದುಕೊಂಡು ಕುಡಿದರು. ಹಾಗೆ ಆಂಟಿ ನನಗೆ ಒಂದು ಮಾತನ್ನು ಕೇಳಿದರು. ಅದೇನೆಂದರೆ, ನನಗೆ ಇವತ್ತು ಮದುವೆಗೆ ಹೋಗಬೇಕಾಗಿದೆ, ನೀನು ನಮ್ಮ ಕಾರನ್ನು ತೆಗೆದುಕೊಂಡು ನನ್ನನ್ನು ಡ್ರಾಪ್ ಮಾಡಲು ಬರುತ್ತೀಯಾ ಅಂತ ಆಂಟಿ ಕೇಳಿದರು. ಅದಕ್ಕೆ ನಾನು ಯಾವ ಊರಿಗೆ ಹೋಗಬೇಕು ಆಂಟಿ ಅಂತ ಕೇಳಿದಾಗ, ಇಲ್ಲೇ ಪಕ್ಕದಲ್ಲೇ ಇರುವ ಒಂದು ಊರಿಗೆ ಹೋಗಬೇಕಾಗಿದೆ, ಏಕೆಂದರೆ ನಮ್ಮ ಸಂಬಂಧಿಕರ ಮದುವೆ ಇದ್ದ ಕಾರಣ ನನಗೆ ಅರ್ಜೆಂಟಾಗಿ ಹೋಗಬೇಕಾಗಿದೆ, ಬರುತ್ತೀಯಾ ಅಂತ ಆಂಟಿ ಕೇಳಿದರು. ಅದಕ್ಕೆ ನಾನು ಕೂಡ ಆಯಿತು ಸರಿ ಬರುತ್ತೇನೆ ಆಂಟಿ ಅಂತ ಹೇಳಿ ನಾನು ಅಲ್ಲಿ ಪಕ್ಕದಲ್ಲಿ ಕುಳಿತುಕೊಂಡೆ. ಹಾಗೆ ನನಗೆ ಆಂಟಿ ಅವರ ಕಡೆ 2-3 ದಪ್ಪವಾದ ಪಪಾಯ ಹಣ್ಣುಗಳು ಇದ್ದವು. ಹಾಗೆ ಆ ಪಪಾಯ ಹಣ್ಣುಗಳು ಕೂಡ ಆಂಟಿ ಅವರು ತೆಗೆದುಕೊಂಡು ಬರುತ್ತಿದ್ದರು. ಆ ಪಪಾಯ ಹಣ್ಣುಗಳು ನೋಡಲು ತುಂಬ ಚೆನ್ನಾಗಿ ದಪ್ಪವಾಗಿ ಹಾಗೆ ತುಂಬ ರಸಭರಿತವಾಗಿ ಚೆನ್ನಾಗಿ ಇದ್ದವು. ಆ ಪಪಾಯ ಹಣ್ಣುಗಳು ಆಂಟಿ ಆಗ ತಾನೇ ತೆಗೆದುಕೊಂಡು ಬಂದಿದ್ದ ಕಾರಣ ನಾನು ಆ ಪಪಾಯ ಹಣ್ಣುಗಳನ್ನು ಹೇಗೆ ಪಡೆದುಕೊಳ್ಳಬೇಕು ಅಂತ ಯೋಚಿಸುತ್ತಾ ಕುಳಿತೆ. ಹಾಗೆ ನಾನು ಆಂಟಿಯನ್ನು ಕರೆದುಕೊಂಡು ಹೋಗುವಾಗ ಆಂಟಿಗೆ ಹೇಗಾದರೂ ಮಾಡಿ ಒಪ್ಪಿಸಿ ಆ ಪಪಾಯ ಹಣ್ಣುಗಳನ್ನು ಪಡೆದುಕೊಂಡು ಸೇವಿಸಬೇಕು ಅಂತ ಯೋಚಿಸಿದೆ. ಅದಕ್ಕೆ ನಾನು ಸರಿ ಆಯಿತು ಆಂಟಿ ಬರುತ್ತೇನೆ ಅಂತ ಹೇಳಿ ನಾನು ಆಂಟಿಗೆ ಹೇಳಿದಾಗ, ಅದಕ್ಕೆ ಆಂಟಿ ಸರಿ ಆಯಿತು, ನಾನು ಮನೆಗೆ ಹೋಗಿ ರೆಡಿಯಾಗುತ್ತೇನೆ, ಅಷ್ಟರಲ್ಲಿ ನೀನು ಕೂಡ ರೆಡಿಯಾಗಿ ಬಾ ಅಂತ ಆಂಟಿ ಹೇಳಿದರು. ಅದಕ್ಕೆ ನಾನು ಕೂಡ ಸರಿ ಆಯಿತು ಆಂಟಿ, ನಾನು ಬೇಗನೆ ರೆಡಿಯಾಗಿ ಬರುತ್ತೇನೆ, ನೀವು ಕೂಡ ಬನ್ನಿ ಅಂತ ಹೇಳಿ ಆಂಟಿ ಅವರು ಮನೆಗೆ ಹೋದರು. ಹಾಗೆ ಆಂಟಿ ಅವರು ಮನೆಗೆ ಹೋಗುತ್ತಿರುವಾಗ ನನಗೆ ಒಂದು ವಿಷಯ ನೆನಪಾಯಿತು. ಅದೇನೆಂದರೆ, ನಮ್ಮ ಅಲ್ಲಿ ಹೋಗುವಾಗ ದೊಡ್ಡ ದೊಡ್ಡ 2 ಬಂಡೆಗಳು ನನಗೆ ಕಾಣಿಸಿದವು. ಹಾಗೆ ಆ ಬಂಡೆಗಳು ನೋಡಲು ತುಂಬ ಚೆನ್ನಾಗಿಯೇ ಇದ್ದವು. ಹಾಗೆ ನಾನು ಕೂಡ ಹೋಗಬೇಕಾಗಿತ್ತು ಅಂತ ಹೇಳಿ ಬೇಗನೆ ರೆಡಿಯಾದೆ. ನಂತರ ಆಂಟಿ ನನಗೆ ಫೋನ್ ಮಾಡಿ ಕರೆದರು, ಬಾ ಹೋಗೋಣ ಅಂತ ಹೇಳಿದಾಗ, ಅದಕ್ಕೆ ನಾನು ಕೂಡ ಸರಿ ಆಯಿತು ಆಂಟಿ ಬಂದೆ ಅಂತ ಹೇಳಿ ಆಂಟಿಯ ಮನೆಯ ಕಡೆ ಹೋದೆ. ಕಾರನ್ನು ಹೊರಗೆ ತೆಗೆದುಕೊಂಡು ನಿಂತಿದ್ದೆ. ಆಂಟಿಯು ಬಂದು ಕಾರ್ನಲ್ಲಿ ಕುಳಿತುಕೊಂಡರು. ಹಾಗೆ ನಾನು ಮತ್ತು ಆಂಟಿ ಅವರ ಮದುವೆಗೆ ಹೋಗುತ್ತಿದ್ದೆವು. ಹಾಗೆ ಹೋಗುವ ರಸ್ತೆಯಲ್ಲಿ ದಾರಿ ಒಂದು ಸ್ವಲ್ಪ ತಗ್ಗು ದಿಣ್ಣೆ ಇದ್ದ ಕಾರಣ ಆಂಟಿ ಅವರು ಪಪಾಯ ಹಣ್ಣುಗಳನ್ನು ತೆಗೆದುಕೊಂಡು ಬಂದಿದ್ದರು. ಆ ಪಪಾಯ ಹಣ್ಣುಗಳು ಅಲ್ಲಿಯೇ ಪಕ್ಕದಲ್ಲಿ ಇಟ್ಟಿದ್ದರು. ಹಾಗೆ ಆ ಪಪಾಯ ಹಣ್ಣುಗಳು ಅಲ್ಲಿಯೇ ಅಳುಗಾಡುತ್ತಿದ್ದವು. ಹಾಗೆ ನಾನು ಆಂಟಿಗೆ ಹೇಗೆ ಕೇಳಬೇಕು ಅಂತ ಯೋಚಿಸುತ್ತಾ ಕುಳಿತುಕೊಂಡಿದ್ದೆ. ಹಾಗೆ ನಾನು ಸ್ವಲ್ಪ ಸಮಯದ ನಂತರ ಗಾಡಿಯನ್ನು ಸ್ವಲ್ಪ ವೇಗವಾಗಿ ಓಡಿಸಲು ಪ್ರಾರಂಭಿಸಿದೆ. ಆಗ ಆ ಪಪಾಯ ಹಣ್ಣುಗಳು ಅಲ್ಲಿಯೇ ಸ್ವಲ್ಪ ವೇಗವಾಗಿ ಅಳುಗಾಡಲು ಪ್ರಾರಂಭಿಸಿದವು. ಹಾಗೆ ನಾನು ಕೂಡ
ಸ್ವಲ್ಪ ಸಮಯ ಸುಮ್ಮನೆ ಕುಳಿತುಕೊಂಡ ಹಾಗೆ ಮಾಡಿ ನಾನು ಆಂಟಿಗೆ ಮಾತನಾಡುತ್ತಾ ಕೇಳಿದೆ, ಆಂಟಿ, ನನಗೆ ತುಂಬ ಬಾಯಾರಿಕೆ ಆಗುತ್ತಿದೆ, ಸ್ವಲ್ಪ ನೀರು ಇದೆಯಾ ಅಂತ ಆಂಟಿಗೆ ಕೇಳಿದೆ. ಅದಕ್ಕೆ ಆಂಟಿ, ಈಗ ಗಾಡಿಯಲ್ಲಿ ನೀರು ಇಲ್ಲ, ಮುಂದೆ ಎಲ್ಲಾದರೂ ಇದ್ದರೆ ಅಲ್ಲಿ ತೆಗೆದುಕೊಳ್ಳುವಂತೆ ಅಂತ ಹೇಳಿ ಆಂಟಿ ಸುಮ್ಮನೆ ಕುಳಿತುಕೊಂಡರು. ಅದಕ್ಕೆ ನಾನು ಆ ಪಪಾಯ ಹಣ್ಣುಗಳನ್ನು ಪಡೆಯುವುದಕ್ಕೋಸ್ಕರ, ಆಂಟಿ, ನನಗೆ ಈಗ ತುಂಬ ಬಾಯಾರಿಕೆ ಆಗುತ್ತದೆ, ದಯವಿಟ್ಟು ನನಗೆ ನೀರು ಇದ್ದರೆ ಕೊಡಿ, ಇಲ್ಲವಾದರೆ ಏನಾದರೂ ಇದ್ದರೆ ಕೊಡಿ ಅಂತ ಆಂಟಿಗೆ ಹೇಳಿದೆ. ಅದಕ್ಕೆ ಆಂಟಿ, ಏನೂ ಇಲ್ಲ ನನ್ನ ಹತ್ತಿರ ಅಂತ ಹೇಳಿ ಅವರು ಸುಮ್ಮನೆ ಕುಳಿತುಕೊಂಡರು. ಆಗ ನಾನು ಆಂಟಿಗೆ ಕೇಳಿದೆ, ಆಂಟಿ, ನಾನು ನಿಮಗೆ ಒಂದು ಮಾತನ್ನು ಕೇಳುತ್ತೇನೆ, ನೀವು ಅದನ್ನು ನೆರವೇರಿಸಿಕೊಡುತ್ತೀರಾ ಅಂತ ಕೇಳಿದಾಗ ಅದಕ್ಕೆ ಆಂಟಿ, ಏನು ಬೇಕು ಕೇಳು ಅಂತ ಹೇಳಿದರು. ಅದಕ್ಕೆ ನಾನು, ಆಂಟಿ, ನೀವು ತಪ್ಪು ತಿಳಿಯಲ್ಲ ಅಂದರೆ ನನಗೆ ಆ ಪಕ್ಕದಲ್ಲೇ ಇರುವ ಪಪಾಯ ಹಣ್ಣುಗಳನ್ನು ಕೊಟ್ಟರೆ ನಾನು ಆ ಪಪಾಯ ಹಣ್ಣುಗಳನ್ನು ಸೇವಿಸಿ ನನ್ನ ಬಾಯಾರಿಕೆಯನ್ನು ತೀರಿಸಿಕೊಳ್ಳುತ್ತೇನೆ ಅಂತ ಹೇಳಿದೆ. ಅದಕ್ಕೆ ಆಂಟಿ ಸ್ವಲ್ಪ ಹೊತ್ತು ಯೋಚಿಸಿ ಅವರು ಸುಮ್ಮನೆ ಕುಳಿತರು. ನಂತರ 5 ನಿಮಿಷವಾದ ನಂತರ ಆಂಟಿ, ಈ ಪಪಾಯ ಹಣ್ಣುಗಳನ್ನು ಇಟ್ಟುಕೊಂಡು ನಾನಾದರೂ ಏನು ಮಾಡಲಿ, ನೀನಾದರೂ ಆ ಪಪಾಯ ಹಣ್ಣುಗಳನ್ನು ಸೇವಿಸು ಅಂತ ಹೇಳಿ ಆಂಟಿ ನನಗೆ ಪಪಾಯ ಹಣ್ಣುಗಳನ್ನು ಕೊಟ್ಟರು. ಆ ಪಪಾಯ ಹಣ್ಣುಗಳು ನಾನು ತೆಗೆದುಕೊಂಡು ಕೈಯಲ್ಲಿ ಹಿಡಿದುಕೊಂಡಾಗ ಆ ಪಪಾಯ ಹಣ್ಣುಗಳು ನನ್ನ ಕೈಯಲ್ಲಿ ಸಾಲಲಿಲ್ಲ, ಏಕೆಂದರೆ ಆ ಪಪಾಯ ಹಣ್ಣುಗಳು ತುಂಬ ದಪ್ಪವಾಗಿ ರಸಭರಿತವಾಗಿ ಇದ್ದವು. ಹಾಗೆ ನಾನು ಆ ಪಪಾಯ ಹಣ್ಣುಗಳನ್ನು ಸೇವಿಸಲು ಪ್ರಾರಂಭಿಸಿದೆ. ಆ ಪಪಾಯ ಹಣ್ಣುಗಳಲ್ಲಿ ರಸ ಬರಲಿಲ್ಲ, ಏಕೆಂದರೆ ಆ ಪಪಾಯ ಹಣ್ಣುಗಳು ತುಂಬ ಹಣ್ಣಾಗಿದ್ದ ಕಾರಣ ಆ ಪಪಾಯ ಹಣ್ಣಿನಲ್ಲಿ ಸ್ವಲ್ಪ ಸಮಯದ ನಂತರ ರಸ ಬರಲು ಪ್ರಾರಂಭವಾಯಿತು. ಹಾಗೆ ಆ ಪಪಾಯ ಹಣ್ಣಿನಲ್ಲಿ ಇರುವ ರಸ ತುಂಬ ಸ್ವೀಟಾಗಿ ಇದ್ದ ಕಾರಣ ನಾನು ಆ ಪಪಾಯ ಹಣ್ಣುಗಳನ್ನು ನಿರಂತರವಾಗಿ ಸೇವಿಸಿದೆ. ಹಾಗೆ ನಾನು ಸ್ವಲ್ಪ ಸಮಯದ ನಂತರ ಸೇವಿಸುತ್ತಿರುವಾಗ ಆಂಟಿ ನನಗೆ ಹೇಳಿದರು, ಪಪಾಯ ಹಣ್ಣುಗಳನ್ನು ನೀನು ಮದುವೆ ಮುಗಿಸಿ ಬರುವಾಗ ಸೇವಿಸುವಂತೆ, ಈಗ ಬೇಗನೆ ನಡಿ, ಮದುವೆಗೆ ತುಂಬ ಲೇಟ್ ಆಗುತ್ತಿದೆ ಅಂತ ಹೇಳಿದರು. ಅದಕ್ಕೆ ನಾನು ಕೂಡ ಸರಿ ಆಯಿತು ಅಂತ ಹೇಳಿ ಆಂಟಿಗೆ ಪಪಾಯ ಹಣ್ಣುಗಳನ್ನು ಕೊಟ್ಟು ಹಾಗೆ ಕಾರನ್ನು ವೇಗವಾಗಿ ಚಲಿಸುತ್ತಾ ನಾನು ಸೀಟ್ ಬೆಲ್ಟನ್ನು ಧರಿಸಿದ್ದೆ. ಹಾಗೆ ನಾನು ಮದುವೆ ಹಾಲ್ ಹತ್ತಿರ ಹೋಗಿ ನಿಂತೆ. ಆಂಟಿಯು ಕೂಡ ಎಲ್ಲ ರೀತಿಯ ಮದುವೆಗೆ ಹೋದರು. ನಾನು ಕೂಡ ಹೋಗಿ ಊಟ ಮಾಡಿಕೊಂಡು ಮುಗಿಸಿಕೊಂಡು ಬಂದು ನಾನು ಆ ಪಪಾಯ ಹಣ್ಣುಗಳನ್ನು ಸೇವಿಸಿದ್ದರ ಬಗ್ಗೆ ಯೋಚನೆ ಮಾಡುತ್ತಾ ಕುಳಿತುಕೊಂಡಿದ್ದೆ. ಹಾಗೆ ನಾನು ಕುಳಿತುಕೊಂಡೆ. ನಂತರ ಆಂಟಿಯು ಕೂಡ ಎಲ್ಲ ರೀತಿಯ ಅವರ ಗೆಳತಿಯರ ಜೊತೆ ಮಾತನಾಡಿ ಹಾಗೆ ಮದುವೆಯಲ್ಲಿ ಊಟ ಮಾಡಿ ಅವರು ಕೂಡ ಖುಷಿಪಟ್ಟು ಸುಮ್ಮನೆ ಬಂದು ಗಾಡಿಯಲ್ಲಿ ಕುಳಿತುಕೊಂಡರು. ನಡಿ, ಇನ್ನು ಊರಿಗೆ ಹೋಗೋಣ ಅಂತ ಹೇಳಿ ಆಂಟಿ ಹೇಳಿದರು. ಅದಕ್ಕೆ ನಾನು ಕೂಡ ಸರಿ ಆಯಿತು ಆಂಟಿ ಅಂತ ಹೇಳಿ ಹಾಗೆ ನಾವು ಊರ ಕಡೆ ಹೊರಟೆವು. ಹಾಗೆ ನಾನು ಆಂಟಿಗೆ ಮತ್ತೆ ಕೇಳಿದೆ, ಆಂಟಿ, ನನಗೆ ಪಪಾಯ ಹಣ್ಣುಗಳನ್ನು ಕೊಡಿ, ಏಕೆಂದರೆ ನಾನು ಆ ಪಪಾಯ ಹಣ್ಣುಗಳನ್ನು ಸೇವಿಸಿ ನನ್ನ ಬಾಯಾರಿಕೆಯನ್ನು ಸೇರಿಸಿಕೊಳ್ಳುತ್ತೇನೆ ಅಂತ ಹೇಳಿದಾಗ ಅದಕ್ಕೆ ಆಂಟಿ ಸರಿ ಆಯಿತು ಅಂತ ಹೇಳಿ ಮತ್ತೆ ಪಪಾಯ ಹಣ್ಣುಗಳನ್ನು ಕೊಟ್ಟರು. ನಾನು ಆ ಪಪಾಯ ಹಣ್ಣುಗಳನ್ನು ಸೇವಿಸುತ್ತಾ ಕುಳಿತುಕೊಂಡೆ. ನಂತರ ಹಾಗೆ ಆಂಟಿ ನನಗೆ ಒಂದು ಮಾತನ್ನು ಕೇಳಿದರು. ಏನು ಬೇಕು ಅಂತ ಆಂಟಿ ಕೇಳಿದಾಗ ಅದಕ್ಕೆ ನಾನು ಸರಿ ಆಯಿತು ಅಂತ ಕೇಳಿ ಅಂತ ಹೇಳಿದೆ. ಆಂಟಿ ನನಗೆ ಕೇಳಿದರು, ನಾನು ನಿನಗೆ ಪಪಾಯ ಹಣ್ಣುಗಳನ್ನು ಕೊಟ್ಟೆ, ಅದಕ್ಕೆ ನೀನು ಪ್ರತಿಯಾಗಿ ನನಗೆ ಏನಾದರೂ ಕೊಡಬೇಕಲ್ಲ ಅಂತ ಕೇಳಿದರು. ನೀನು ಗಿಫ್ಟ್ ಏನಾದರೂ ಕೊಟ್ಟರೆ ನನಗೆ ತುಂಬ ಖುಷಿಯಾಗುತ್ತದೆ ಅಂತ ಹೇಳಿದಾಗ ಅದಕ್ಕೆ ನಾನು ಏನು ಬೇಕು ಕೇಳಿ ಆಂಟಿ ಅಂತ ಕೇಳಿದೆ. ಅದಕ್ಕೆ ಆಂಟಿ ನನಗೆ ಏನೂ ಬೇಡ, ನಿನ್ನ ತಮ್ಮ ಎಲ್ಲಿ ಇದ್ದಾನೆ, ನಿನ್ನ ತಮ್ಮನನ್ನು ನೋಡಿ ನಾನು ತುಂಬ ದಿನವಾಯಿತು, ಅದಕ್ಕಾಗಿ ನಿನ್ನ ತಮ್ಮನನ್ನು ನನಗೆ ಪರಿಚಯ ಮಾಡಿಕೊಡು ಅಂತ ಆಂಟಿ ಕೇಳಿದರು. ಅದಕ್ಕೆ ನಾನು ಕೂಡ ನನ್ನ ತಮ್ಮನೂ ಕೂಡ ಅಷ್ಟರಲ್ಲಿ ಎದ್ದು ನಿಂತಿದ್ದ. ಅದಕ್ಕೆ ನಾನು ನನ್ನ ತಮ್ಮನನ್ನು ಆಂಟಿಗೆ ಪರಿಚಯ ಮಾಡಿಕೊಟ್ಟೆ. ಆಂಟಿಯು ಕೂಡ ನನ್ನ ತಮ್ಮನನ್ನು ನೋಡಿ ತುಂಬ ಖುಷಿಪಟ್ಟರು. ಹಾಗೆ ಅವನನ್ನು ಕರೆದುಕೊಂಡು ಮುದ್ದಾಡಿದರು. ನಾನು ಕೂಡ ಆಂಟಿಗೆ, ಆಂಟಿ, ನನ್ನ ತಮ್ಮನು ಆಟವಾಡಲು ತುಂಬ ತುಂಟನಾಗಿದ್ದಾನೆ, ಹಾಗೆ ಅವನು ಕೂಡ ತುಂಬ ಒಳ್ಳೆಯ ಆಟಗಾರ ಅಂತ ಹೇಳಿದಾಗ ಅದಕ್ಕೆ ಆಂಟಿಯು ಕೂಡ ಸರಿ ಆಯಿತು ಅಂತ ಹೇಳಿ ಅವರು ಸುಮ್ಮನೆ ನನ್ನ ತಮ್ಮನನ್ನು ಮುದ್ದಾಡಿದರು. ಹಾಗೆ ನಾನು ಆಂಟಿಗೆ ಒಂದು ಮಾತನ್ನು ಕೇಳಿದೆ, ಆಂಟಿ, ಅವನಿಗೆ ಒಂದು ಆಟೋಣಿಕೆ ವಸ್ತುವಿನ ಅವಶ್ಯಕತೆ ಇದೆ, ಏಕೆಂದರೆ ಅವನು ಆಟವಾಡಲು ಒಂದು ಆಟೋಣಿಕೆ ಸಾಮಾನು ಬೇಕು ಅವನಿಗೆ ಅಂತ ಹೇಳಿದಾಗ ಅದಕ್ಕೆ ಆಂಟಿ ನಮ್ಮ ಮನೆಯಲ್ಲಿ ಹೋದ ನಂತರ ನಾನು ಅವನಿಗೆ ನನ್ನ ಮನೆಯಲ್ಲಿ ಇರುವ ಒಂದು ಆಟೋಣಿಕೆ ಸಾಮಾನನ್ನು ನಾನು ಅವನಿಗೆ ಆಟವಾಡಲು ಕೊಡುತ್ತೇನೆ, ಆ ಸಾಮಾನನ್ನು ತೆಗೆದುಕೊಂಡು ಅವನು ಆಟವಾಡಲಿ ಅಂತ ಹೇಳಿ ಅವರು ಹೇಳಿದರು. ಆ ಆಟೋಣಿಕೆ ಸಾಮಾನನ್ನು ತೆಗೆದುಕೊಂಡು ಅವನು ಆಟವಾಡಿ ಖುಷಿ ಪಡುತ್ತಾನೆ ಅಂತ ಆಂಟಿ ಹೇಳಿದಾಗ ಅದಕ್ಕೆ ನಾನು ಕೂಡ ಸರಿ ಆಯಿತು ಅಂತ ಹೇಳಿ
ಸುಮ್ಮನೆ ಕುಳಿತುಕೊಂಡೆ. ಹಾಗೆ ನನ್ನ ತಮ್ಮನು ಕೂಡ ನೋಡಲು ತುಂಬ ದಪ್ಪವಾಗಿ ಉದ್ದವಾಗಿ ಸುದೃಢ ಮೈಕಟ್ಟನ್ನು ಹೊಂದಿ ತುಂಬ ಸುಂದರವಾಗಿ ಇದ್ದ. ಹಾಗೆ ಅವನು ಒಳ್ಳೆಯ ರೀತಿಯಿಂದ ಆಟವಾಡುವ ಪ್ಲೇಯರ್ ಆಗಿದ್ದ. ಹಾಗೆ ನಾನು ಆಂಟಿಯ ಅವರು ಕೊಟ್ಟ ಪಪಾಯ ಹಣ್ಣುಗಳನ್ನು ಸೇವಿಸುತ್ತಾ ಕುಳಿತುಕೊಂಡೆ. ಹಾಗೆ ಆ ಪಪಾಯ ಹಣ್ಣುಗಳು ತುಂಬ ಟೇಸ್ಟಾಗಿ ಇದ್ದವು. ಹಾಗೆ ನೀವು ಕೂಡ ಯಾವ ರೀತಿಯ ಪಪಾಯ ಹಣ್ಣುಗಳನ್ನು ಸೇವಿಸಿದ್ದೀರಾ ಅಂತ ಕೂಡ ಬೇಗನೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾವು ನಮ್ಮ ಊರು ಬರಲು ಇನ್ನೂ ಒಂದು 5 ಕಿಲೋಮೀಟರ್ ಇದ್ದ ಕಾರಣ ನಾನು ಅಲ್ಲಿ ಪಕ್ಕದಲ್ಲಿ ಇರುವ ಒಂದು ಟೀ ಹೋಟೆಲ್ನಲ್ಲಿ ಗಾಡಿಯನ್ನು ತೆರಬಿಸಿದೆ. ಹಾಗೆ ಅಲ್ಲಿ 1 ಕಪ್ ಚಹಾವನ್ನು ಕುಡಿದು ಮತ್ತೆ ನಾವು ಹೊರಟೆವು. ಹಾಗೆ ನಾನು ಆ ಪಪಾಯ ಹಣ್ಣುಗಳನ್ನು ಆಂಟಿಯ ಹತ್ತಿರ ಕೊಟ್ಟು ಸುಮ್ಮನೆ ಕುಳಿತುಕೊಂಡೆ. ಏಕೆಂದರೆ ಆಂಟಿ ಹೇಳಿದರು, ನಾನು ಮಾರನೇ ದಿನ ಆ ಪಪಾಯ ಹಣ್ಣುಗಳನ್ನು ನಾನು ನಿನಗೆ ಕೊಡುತ್ತೇನೆ, ನೀನು ಎಷ್ಟು ಬೇಕಾದರೂ ಸೇವಿಸುವಂತೆ ಅಂತ ಹೇಳಿ ಅವರು ಸುಮ್ಮನೆ ಕುಳಿತುಕೊಂಡರು. ನಾನು ಕೂಡ ಸರಿ ಆಯಿತು ಆಂಟಿ ಅಂತ ಹೇಳಿ ಸುಮ್ಮನೆ ಕುಳಿತುಕೊಂಡೆ. ಹಾಗೆ ಆಂಟಿ, ನಾನು ಮಾರನೇ ದಿನ ಬಾ, ನಾನು ಆ ಪಪಾಯ ಹಣ್ಣುಗಳನ್ನು ಮನೆಯಲ್ಲಿ ಇಟ್ಟಿರುತ್ತೇನೆ, ಆ ಪಪಾಯ ಹಣ್ಣುಗಳನ್ನು ತೆಗೆದುಕೊಂಡು ನೀನು ಸೇವಿಸುವಂತೆ ಅಂತ ಹೇಳಿದಾಗ ನಾನು ಸರಿ ಆಯಿತು ಅಂತ ಒಪ್ಪಿಕೊಂಡೆ. ಹಾಗೆ ಮಾರನೇ ದಿನ ಆ ಪಪಾಯ ಹಣ್ಣುಗಳನ್ನು ನಾನು ಪಡೆದುಕೊಂಡು ಸೇವಿಸಿ ತುಂಬ ಖುಷಿಪಟ್ಟ ಆ ಒಂದು ವಿಡಿಯೋವನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸುತ್ತೇನೆ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ ಸಪೋರ್ಟ್ ಮಾಡಿ. ಈ ವಿಡಿಯೋ ಕೇವಲ ಕಾಲ್ಪನಿಕವಾಗಿದ್ದು ಮನೋರಂಜನೆ ಉದ್ದೇಶದಿಂದ ಮಾಡಲಾಗಿದೆ. ಇದೇ ರೀತಿ ಈ ವಿಡಿಯೋ ಪಾರ್ಟ್ 2 ಬೇಕಾದರೆ ನಮಗೆ ಪಾರ್ಟ್ 2 ಅಂತ ಬೇಗನೆ ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು. ಇದೇ ರೀತಿ ನಿಮ್ಮ ಸಪೋರ್ಟ್ ನಮ್ಮ ಚಾನಲ್ ಮೇಲೆ ಸದಾಕಾಲ ಹೀಗೆ ಇರಲಿ ಅಂತ ನಾವು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಎಲ್ಲರಿಗೂ ನಮಸ್ಕಾರ.